ಇನ್ನು ರಾಜಕೀಯ ನಾಯಕರ ಅಬ್ಬರದ ಪ್ರಚಾರ ಮುಗಿದಿದೆ. ಏಪ್ರಿಲ್ 26ನೇ ತಾರೀಕಿನಂದು ಶುರುವಾದಂತಹ ಮತೋತ್ಸವದ ಈ ಉತ್ಸವ ಒಂದು ಹಂತದ ಮಟ್ಟಿಗೆ ನಾಳೆಗೆ ಮುಗಿತಾ ಇದೆ. ಅಂತ ಅಂದ್ರೆ ಇನ್ನು 4ನೇ ತಾರೀಕಿನ ಚುನಾವಣಾ ಫಲಿತಾಂಶದ ಕಡೆಗೆ ನಾವೆಲ್ಲ ಎದುರು ನೋಡ್ತಾ ಇರುವಂತಹ ಸಂದರ್ಭ. ಆದರೆ ನಾಯಕರುಗಳ ನಡುವಿನ ವಾಕ್ಸಮರ ಯಾವ್ಯಾವ ರೀತಿಯಾಗಿ ನಡೆದಿತ್ತು ಅನ್ನುವಂಥದ್ದು ನಾವು ನೋಡಿದ್ದೀವಿ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ 45 ಗಂಟೆಗಳ ಕಾಲದ ದೀರ್ಘದ ಒಂದು ಅವರು ಧ್ಯಾನಾವಸ್ಥೆಗೆ ಹೋಗ್ತಾ ಇರುವಂತಹ ಸಂದರ್ಭ ಇದು. ಈ ವಿಚಾರವೂ ಕೂಡ ಇದೀಗ ಬಹಳ ರಾಜಕೀಯ ಜಿದ್ದಾಜಿದ್ದಿ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಮತೋತ್ಸವದ ಕೊನೆ ಹಂತದಲ್ಲಿ ನಡೆದಂತ ನಾಯಕರುಗಳ ನಡುವಿನ ವಾಕ್ಸಮರಗಳು ಏನೇನಿತ್ತು ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಮುಗಿಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಕೊನೆ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಜೂನ್ 1 ಅಂದ್ರೆ ಇದೇ ಶುಕ್ರವಾರ ದೇಶದ 57 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಅಲ್ಲಿಗೆ 18ನೇ ಲೋಕಸಭಾ ಚುನಾವಣೆ ಭರಾಟೆ ಬಹುತೇಕ ಅಂತ್ಯಗೊಳ್ಳಲಿದೆ. ನಾಯಕರ ಜಟಾಪಟಿ, ಆರೋಪ ಪ್ರತ್ಯಾರೋಪ, ಮತಬೇಟೆಯ ಎಲ್ಲ ಕಸರತ್ತುಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿವೆ. ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಕುಳಿತ ಪ್ರಧಾನಿ ಮೋದಿ. ಸಾಲು ಸಾಲು ಪ್ರಚಾರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆಧ್ಯಾತ್ಮದತ್ತ ಹೊರಳಿದ್ದಾರೆ. ತಮಿಳುನಾಡಿನ ಸಮುದ್ರ ತಟ ಕನ್ಯಾಕುಮಾರಿಯಲ್ಲಿ ಮೋದಿ ಬೀಡು ಬಿಟ್ಟಿದ್ದಾರೆ. ಸಮುದ್ರ ತಟದಲ್ಲಿ ಧ್ಯಾನಸ್ಥರಾಗಿದ್ದು ಜೂನ್ 1ರವರೆಗೂ ಆಧ್ಯಾತ್ಮಿಕ ಲೋಕದಲ್ಲಿ ಮಗ್ನರಾಗಲಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ಇದೇ ಜಾಗವನ್ನ ಆಯ್ದುಕೊಂಡಿರೋದಕ್ಕೂ ಬಲವಾದ ಕಾರಣ ಇದೆ. ಅದೇನು ಅಂತ ಅಂದ್ರೆ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಇದೇ ಜಾಗದಲ್ಲಿ ಧ್ಯಾನಕ್ಕೆ ಕೂತಿದ್ದರು. ಕನ್ಯಾಕುಮಾರಿಯಲ್ಲಿ ಸಮುದ್ರ ದಾಟಿ ಇಲ್ಲಿನ ಬೃಹತ್ ಬಂಡೆಯ ಮೇಲೆ ತಪಸ್ಸು ಮಾಡಿದ್ದರು. ಇದೇ ಕಾರಣಕ್ಕೆ ಮೋದಿ ಕೂಡ ಇಲ್ಲಿಯೇ ಧ್ಯಾನ ಮಾಡ್ತಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಧ್ಯಾನಕ್ಕೆ 2000 ಪೊಲೀಸರ ಭದ್ರಕೋಟೆ ನಿರ್ಮಿಸಲಾಗಿದೆ. ಫೋಟೋ ತೆಗೆಸಿಕೊಳ್ಳಲು ಹೋಗ್ತಿದ್ದಾರೆ ತೇಜಸ್ವಿ ಯಾದವ್ ವ್ಯಂಗ್ಯ. ಪ್ರಧಾನಿ ನರೇಂದ್ರ ಮೋದಿ ಧ್ಯಾನಕ್ಕೆ ಕೂತಿರುವ ವಿಚಾರವಾಗಿ ವಿಪಕ್ಷಗಳು ಲೇವಡಿ ಮಾಡ್ತಾ ಇವೆ. ಬಿಹಾರದಲ್ಲಿ ಮಾತನಾಡಿದ ತೇಜಸ್ವಿ ಯಾದವ್ ಫೋಟೋ ತೆಗೆಸಿಕೊಳ್ಳೋಕೆ ಹೋಗ್ತಿದ್ದಾರೆ ಅಂತ ವ್ಯಂಗ್ಯವಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಮೆರಾ ಬಿಟ್ಟು ಏನಾದ್ರೂ ಧ್ಯಾನ ಮಾಡ್ಲಿ ಅಂತ ಮೋದಿಯ ಕಾಲೆಳೆದಿದ್ದಾರೆ. मार्केटिंग करने जा रहे हैं, फोटो खिंचवाने जा रहे हैं, शूटिंग करने जा रहे हैं. प्रधानमंत्री जी से निवेदन है कि मीडिया और कैमरा पे प्रतिबंध लगाएं और जाइए जो ध्यान करना कीजिए. ಒಡಿಶಾದಲ್ಲಿ ಆರೋಗ್ಯ ಚರ್ಚೆ, ಮೋದಿ ವಿರುದ್ಧ ಪಟ್ನಾಯಕ್ ಗರಂ. ಒಡಿಶಾದಲ್ಲಿ ಈ ಬಾರಿ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಅತ್ತ ಬಿಜೆಡಿ ನಾಯಕರು ಕೂಡ ಪಟ್ಟು ಬಿಡದಂತೆ ಗೆಲುವಿನ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ನವೀನ್ ಪಟ್ನಾಯಕ್ ವೇದಿಕೆಯೊಂದರಲ್ಲಿ ಭಾಷಣ ಮಾಡ್ತಾ ಇದ್ರು. ಆಗ ಅವರ ಕೈ ನಡುಗ್ತಾ ಇತ್ತು. ಪಕ್ಕದಲ್ಲೇ ನಿಂತಿದ್ದ ವಿಕೆ ಪಾಂಡ್ಯನ್ ಅವರ ಕೈ ಜನರಿಗೆ ಕಾಣದಂತೆ ಮರೆಮಾಚಿದ್ದರು. ಇದೇ ವಿಡಿಯೋ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ನವೀನ್ ಆರೋಗ್ಯ ವಿಚಾರಿಸುವಂತೆ ಮಾತನಾಡಿದ್ದ ಮೋದಿ ಪಾಂಡ್ಯನ್ ವಿರುದ್ಧ ಕುಟುಕಿದ್ದರು. पिछले 1 साल में अचानक नवीन बाबू की तबीयत इतनी कैसे बिगड़ गई कि नवीन बाबू की तबीयत खराब होने के पीछे क्या कोई षड्यंत्र है क्या? ಪ್ರಧಾನಿ ಮೋದಿಯ ಈ ಹೇಳಿಕೆಗೆ ನವೀನ್ ಪಟ್ನಾಯಕ್ ಕಿಡಿಕಾರಿದ್ದಾರೆ. ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಕರೆ ಮಾಡಿ ವಿಚಾರಿಸಬೇಕಿತ್ತು. ಬಹಿರಂಗ ಸಭೆಯಲ್ಲಿ 3 ಬಾರಿ ಹೇಳೋದು ಏನಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ. If the Prime Minister was so concerned about my health, even recently he said that I'm a good friend of his. All he needed was to pick up a telephone and inquire about my health, instead of stating it loudly at a public meeting 3 times yesterday. ರಾಜಕೀಯ ನಾಯಕರ ಆರ್ಭಟ ಇಂದಿನಿಂದ ಕೊಂಚ ತಗ್ಗಲಿದೆ. ನಾಡಿದ್ದು ಮತದಾರ ತನ್ನಿಷ್ಟದ ಅಭ್ಯರ್ಥಿ ಪರ ಮತ ಒತ್ತಲಿದ್ದಾನೆ. 18ನೇ ಬಾರಿಯ ಲೋಕಸಭಾ ಗದ್ದುಗೆಗೆ ಏರಿದ್ಯಾರು ಅನ್ನೋದು ಜೂನ್ 4ರಂದು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್ TV9.